ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 4ನೇ ಮನೆ ಅಂದಾಗ ಸುಖ ಸ್ಥಾನ ಅಂತ ಹೇಳ್ತೀವಿ. 4ನೇ ಮನೆಯಲ್ಲಿ ವೃಷಭ ರಾಶಿಯವರಿಗೆ ಗ್ರಸ್ತೋದಯ ಪಾಕ್ಷಿಕ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವನ್ನು ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಇನ್ನು ಮೃಗಶಿರ ನಕ್ಷತ್ರ, ಈ 3 ನಕ್ಷತ್ರದವರಾಗಿರ್ತಕ್ಕಂಥ ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿದ್ದು 4 ಅನ್ನೋದು ಸುಖ ಸ್ಥಾನವೂ ಹೌದು. ಅದರ ಜೊತೆಗೆ ಈ ಒಂದು ರಾಶಿಯವರಿಗೆ ಒಂದಷ್ಟು ಬೇಕಾಗಿಯೂ ಸಂಕಟಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಯಾಕೆಂದರೆ ಅಶಾಂತಿ ಇರ್ಬೋದು, ತಂದೆ ತಾಯಿಗಳ ಬಗ್ಗೆ ಒಂದಷ್ಟು ಕೇರ್ ತಗೋಬೇಕಾಗತ್ತೆ. ಮನೆ ಅಥವಾ ಆಸ್ತಿಯ ವಿಚಾರಗಳಲ್ಲಿ ಹುಷಾರಾಗಿರಬೇಕು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಸ್ತಿಯ ವಿಚಾರದಲ್ಲಿ ತೀರ್ಮಾನಗಳನ್ನು ತಗೊಳ್ಳುವಾಗ ಬಹಳಷ್ಟು ಜಾಗ್ರತೆಯಿಂದ ಇರಬೇಕು. ಆರ್ಥಿಕವಾಗಿ ಏರಿಳಿತಗಳಿರುತ್ತೆ. ವಾಹನದಲ್ಲಿ ಕೂಡ ಜಾಗ್ರತೆ ಅಂತ ಹೇಳುತ್ತೆ. ಮೊಬೈಲ್ ಇಟ್ಕೊಂಡು ನೀವೆಲ್ಲೋ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲನ್ನು ಮನಸ್ಸು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದರೆ ರೋಡನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಹಾಗಾಗಿ ಬಹಳಷ್ಟು ಜಾಗೃತಿಯಾಗಿರಬೇಕು. ಹೂಡಿಕೆಯಿಂದ ಅಲ್ಪ ಲಾಭ ಅಂತ ಹೇಳುತ್ತೆ. ಹಳೆ ಬಾಕಿಗಳ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆಯಲ್ಲಿ ಅಷ್ಟು ಶುಭ ಇರೋದಿಲ್ಲ. ಆದರೆ ಭೂ ವ್ಯವಹಾರಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಂಗಾರದ ವ್ಯಾಪಾರಸ್ಥರು ಇರ್ಬೋದು, ಹಾಗೆ ನಟನೆ, ಸಿನಿಮಾ ನಟರು ಇರ್ಬೋದು, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಬಹಳಷ್ಟು ಜಾಗೃತಿಯಾಗಿರಬೇಕು. ತಕ್ಷಣವೇ ಅದೃಷ್ಟ ಒಲಿತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಶ್ರಮದಿಂದ, ಕಷ್ಟದಿಂದ ಅದೃಷ್ಟವನ್ನು ಒಲಿಸ್ಕೋಬೇಕಾಗಿರುತ್ತೆ. ರಾಜಕೀಯವಾಗಿ ಕೂಡ ಒಂದಷ್ಟು ಏರುಪೇರುಗಳಿರುತ್ತೆ. ಆದರೆ ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಹಿತಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಸಂಗದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಇನ್ನು ಕಾನೂನು ವಿಚಾರಗಳಲ್ಲಿ ಸ್ವಲ್ಪ ಏನೋ ಜಿದ್ದಿ ಹಠ ಸಾಧನೆ ಇರ್ಬೋದು, ಸವಾಲುಗಳನ್ನು ಹೆಚ್ಚು ಮಾಡೋಕ್ಕೆ ಹೋದಾಗ ವೃಷಭ ರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಒಂದಷ್ಟು ಸಂಕಟಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಈ ರಾಶಿಯವರಿಗೆ ಸಹಾಯ ಮಾಡೋರು ಇರ್ತಾರೆ, ಒಳ್ಳೆಯ ಸ್ನೇಹಿತರಿರ್ತಾರೆ, ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ, ಪಾಲುದಾರಿಕೆಯಲ್ಲಿ ಜಾಗೃತಿಯಾಗಿರಿ. ಕೆಲವರಿಗೆ ಉದ್ಯೋಗ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ರಾಜಕೀಯ ಪ್ರಗತಿ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ಒಂದು ವೃಷಭ ರಾಶಿಯವರಿಗೆ ವಿದೇಶ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಉಂಟಾಗುತ್ತೆ. ಇನ್ನು ಕ್ರೀಡಾಪಟುಗಳು ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ರಾಶಿಯ ಮಹಿಳೆಯರಿಗೆ, ವೃಷಭ ರಾಶಿಯ ಮಹಿಳೆಯರಿಗೆ ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥ ಕಾಲ ಕೂಡ ಇದಾಗಿರೋದ್ರಿಂದ, ಆದರೆ ಮಾನಸಿಕವಾಗಿ ಏನೇ ಇದ್ದರೂ ಯೋಜನೆಗಳ ಮುಖೇನ ಹೋಗಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಒಮ್ಮೆ ತಿರುಪತಿ ವೆಂಕಟೇಶ್ವರ ಇರ್ಬೋದು, ಎಲ್ಲಾದರೂ ಒಂದು ಕಡೆ ವೆಂಕಟೇಶ್ವರನ ದರ್ಶನ, ವಿಶೇಷವಾದ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವೃಷಭ ರಾಶಿಯವರು ಸೋಮವಾರ ಸಾಧ್ಯವಾದರೆ 3 ಸೋಮವಾರ ಹಾಲಿನ ಅನ್ನವನ್ನು, ಅನ್ನದಾನ ಆಗ್ಬೋದು, ಹಾಲಿನ ಅನ್ನವನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ.